ಮಾಡು ಮಾಡು ಕಷ್ಟಪಟ್ಟು ನೀ ಹಿಂಗೆಲ್ಲ ಮಾಡ್ತೀಯಲ್ಲ. ಈ ಹೇರ್ ಕಟ್ ನಾನೇ ಮಾಡ್ಕೊಂಡಿದ್ದು. ಸರಿನಾ, ನಾನೇನಾದ್ರು ಅದೇ ಹಿಂಗೆ ಕೂದಲೇನಾದ್ರು ಯಾವತ್ತಾರ ಕಟ್ ಮಾಡ್ಕೊಂತೀನಲ್ಲ, ಅವಾಗ ಏನ್ ಡೈಲಾಗ್ ಹೊಡಿತೀಯ ನೀನು? ನಿನ್ಗೆ ಗಿಫ್ಟು. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋನ ನೋಡಿ. ನಾವು ಹೊರಗಡೆ ಹೊರಟಿದ್ವಿ. ಹೋಗುವಾಗ ಬೈಕಲ್ಲಿ ನಮ್ಮ ಗುಂಡು ಎಲ್ಲರಿಗೂ ಬಾಯ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಅದಕ್ಕೆ ಕೇಳ್ತಾ ಇದ್ವಿ, ಯಾರಿಗೆ ಬಾಯ್ ಮಾಡ್ತಾ ಇದೀಯಾ ನೀನು ಅಂತ. ಯಾರಿಗೆ ಬಾಯ್ ಮಾಡ್ತಿದ್ಯಾ? ನಾನ್ ಸ್ಟಾಪ್ ಬಾಯ್. ಆ ರೋಡ್ ಹೇಳ್ತಿದ್ದ ನೋಡಿ, ಒಂದ್ ಕಾಲ್ಗೆ ಹಾಕೊಂಡು ಒಂದ್ ಆಟಾಡ್ಸ್ಕೊಂಡು ಹೋಗ್ಬೇಕು. ಹಿಂಗೆ ಗೊತ್ತಾ ನಿಮಗೆ? ಹಿಂಗೆ ಹೋಗ್ಬೇಕು. ಹಿಂಗೆ ಮೂತಿ ನೋಡಿ, ಮೂತಿ 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 ನೋಡಿ, ಮೂತಿ ಮೂತಿ ಮಾಡು ಮಾಡು ಹಿಂಗೆ ಮಾಡು ಮಾಡು ಮಾಡು. ಕತೆ ತೆಗ್ದಿದೆಯಲ್ಲ ಅಲ್ಲೇ ಒರೆಸ್ದ ಗೋಡೆ ಒರೆಸ್ಬೇಕು. ಇದು ಧೂಳು ಕರೆಕ್ಟ್ ನೋಡಾಕ. ಇದು ಶೈನಿಂಗ್ ಇಲ್ಲ, ಇದು ಶೈನಿಂಗ್ ಐತಿ. ನೋಡಿದ್ರೆ ಈ ಮುಟ್ಟು ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ. ಇಲ್ಲೆಲ್ಲರೂ ಮುಟ್ಟಕೊಂಡು ಹಾಕ್ತಿಲ್ವಾ? ಕಿತ್ಕಿತ್ ಹಾಕಿ ಅದನ್ನು ಬಾ, ನಾನು ಹಾಕ್ತೀನಿ. ಹಾಕಿದೆ ನೋಡ್, ಕಿತ್ ಕೈಲಿ ಇಟ್ಕೊಂಡಿರೋದು ಆರಾಮಾಗಿ ಇಷ್ಟು ಈಸಿಯಾಗಿ ಹಾಕೋದು. ನಾವು ಕಷ್ಟಪಟ್ಟು ನೀ ಹಿಂಗೆಲ್ಲ ಮಾಡ್ತೀಯಲ್ಲ, ಕಷ್ಟಪಟ್ಟು ನೀ ಹಿಂಗೆಲ್ಲ ಮಾಡ್ತೀಯಲ್ಲ. ಗುಂಡಮ್ಮ ಇಲ್ಲಿ ಬಾ ಬಾ. ಗುಂಡು ಮರಿ ಹೊತ್ತಕ್ ಹೋಗೋದ್ ನೋಡು. ಇಲ್ಲಿ ನಡ್ಕೊಂಬ ನಡ್ಕೊಂಬ. ಎಷ್ಟ್ ಚೆನ್ನಾಗ್ ಕಾಣ್ತಾ ನೋಡು. ಕ್ಯೂಟ್ 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 ಕೊಚ್ಚು ಕ್ಯೂಟ್ ಕೊಚ್ಚು. ಚೆನ್ನಾಗ್ ಕಾಣ್ತಲ್ಲ ಚಿನಿ? ಡಿಮಾರ್ಟ್ಗೆ ಹೋಗಿ ಇವಾಗ ಬಂದ್ವಿ. ಇವಾಗ ಬಂದು ಅದೊಂದು ಫೋಟೋ ಫಿಕ್ಸ್ ಮಾಡೋದಿತ್ತು, ಅದನ್ನು ಫಿಕ್ಸ್ ಮಾಡಿ ಇವಾಗ ಏನೇನು ತಗೊಂಬಂದೆ ಅಂತ ತೋರಿಸ್ತೀನಿ. ನಾವು ಹೋಗಿದ್ದು ಆ ಫೋಟೋ ಫಿಕ್ಸ್ ಮಾಡೋದಕ್ಕೆ ಇದೊಂದು ಹ್ಯಾಂಗಿಂಗ್ ಥರನ ಅಂತ ಹೋಗಿದ್ದು. ಅಲ್ಲಿ ಹೋಗಿ ಏನೇನೋ ತೊಗೊಂಡು ಬರೋಂಗಾಯ್ತು. ಇದೊಂದು ಹ್ಯಾಂಗಿಂಗ್ ಮಾಡೋದು ಸ್ಟಿಕ್ಕರ್ ಥರ, ಇದನ್ನ ಅಂಟಾಕಿ ಇದ್ರ ಮೇಲೆ ಆ ಫೋಟೋನ ಹ್ಯಾಂಗ್ ಮಾಡಿದ್ದೀನಿ. ಅದು ಒಂದು ಲಾಸ್ಟ್ ಟೈಮ್ ಹಂಗೆ ತಂದು ಹಾಕಿದ್ವಿ, ಕಿತ್ತೋಗ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ದಿನ ಹಾಗೆ ಇಟ್ಟಿದ್ವಿ. ಆಲ್ಮೋಸ್ಟ್ ನನ್ನ ಇನ್ಸ್ಟಾ ರೀಲ್ಸಲ್ಲಿ ನೋಡಿರ್ಬೋದು ಆ ಫೋಟೋನ ನೀವು. ನನ್ನ ಇನ್ಸ್ಟಾನ ಫಾಲೋ ಮಾಡ್ತಾ ಅಂದರೆ ಹೋಗಿ ಚಂದನ ಚಂದು 1998 ಅಂತ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು, ಹೋಗಿ ಈಗಲೇ ಫಾಲೋ ಮಾಡ್ಕೊಳ್ಳಿ. ಇದು ಮತ್ತು ನೆಕ್ಸ್ಟು ನಮ್ಮ ಗುಂಡಿಗೆ ಶೂ ಇದೆ ಒಂದು ಜೊತೆ, ಮತ್ತು ಒಂದು ಜೊತೆ ಸ್ಲಿಪ್ಪರ್ ತೊಗೊಂಬಂದ್ವಿ. ಎಷ್ಟು ಕ್ಯೂಟ್ ಇದೆ ಅಂದರೆ ಇವು ನನಗೆ ಸಖತ್ ಇಷ್ಟ ಆಗೋಯ್ತು. ಫಸ್ಟು ಶೂ ನೋಡಿದ್ವಿ, ಅದು ಚೆನ್ನಾಗಿತ್ತು, ಅದನ್ನು ತೊಗೊಂಡ್ವಿ. ಮತ್ತೆ ಈ ಕಡೆ ಸ್ಲಿಪ್ಪರ್ ಕಡೆ ಬಂದ್ವಿ, ಅಲ್ಲಿ ನೋಡಿದ್ವಿ ಇವು ನನಗೆ ಇಷ್ಟ ಆಗೋಯ್ತು. ಅದಕ್ಕೆ ಆ ಶೂ ಬಿಟ್ಬಿಟ್ಟು ಇವು ಕ್ರಾಕ್ಸ್ ಅಂತಾರಲ್ಲ, ಅದು ಸಖತ್ತಾಗೈತೆ, ನನಗೆ ಇಷ್ಟ ಆಗೋಯ್ತು. ಅದಕ್ಕೆ ತಗೊಂಬಂದೆ ಇದೊಂದು ಜೊತೆ. ಅವಳಿಗೆ ಹಾಕಿದ್ರೆಲ್ಲ ಕಿತ್ತು ಕಿತ್ತು ಬಿಸಾಕ್ತಾ ಇದ್ದಾಳೆ, ಅವಳಿಗಿನ್ನೂ ರೂಢಿ ಇಲ್ಲ. ಹಾಕಿ ರೂಢಿ ಮಾಡೋಕ್ಕೆ ಅಂತಲೇ ತಗೊಂಬಂದ್ವಿ. ಹೆಂಗಿದೆ? ಚೆನ್ನಾಗಿದೆ. ಅಪ್ಪ ಮಗಳು ಬಂದರು. ಮತ್ತೆ ಇದೊಂದು ಕ್ಲಿಪ್ ತಗೊಂಡೆ. ಸುಮ್ಮನೆ ಹೋದಾಗ ಇಷ್ಟ ಆದಾಗ ಒಂದು ಕ್ಲಿಪ್ ತಗೊಂಬರ್ತಾ ಇರೋದು.
ಮತ್ತೆ ಒಂದು ಡ್ರೆಸ್ ತಗೊಂಡೆ. ನಮ್ಮ ಮನೆಯವ್ರಿಗೆ ಟ್ಯಾಕ್ಸ್ ಹಾಕ್ಬೇಕಲ್ಲ ಅದಕ್ಕೆ. ಇದೊಂದು ಡ್ರೆಸ್ಸು ಅಂದರೆ ಟಾಪು. ಈ ಥರ ಎಂಬ್ರಾಯ್ಡ್ರಿ ಎಲ್ಲ ಬಂದಿದೆ, ಚೆನ್ನಾಗಿದೆ. ಫುಲ್ ಸ್ಲೀವ್ ಅಂದರೆ 3/4 ಸ್ಲೀವ್ ಬಂದಿದೆ. ಈ ರೀತಿ ಇದೆ, ಚೆನ್ನಾಗಿದೆ. ನನಗಿಷ್ಟ ಆಯಿತು, ಸ್ಮೂತ್ ಆಗಿ ಚೆನ್ನಾಗಿದೆ. ಮತ್ತೆ ಇನ್ನು ನಮ್ಮ ಮಗಳಿಗೆ ಒಂದು ಫ್ರಾಕು. ಈ ಫ್ರಾಕು ಸ್ವಲ್ಪ ಕ್ಯೂಟಾಗಿ ಚೆನ್ನಾಗಿತ್ತು, ಅದಕ್ಕೆ ಫಸ್ಟ್ ಇದನ್ನು ತಗೊಂಡ್ವಿ. ಇದು ಪಿಂಕ್ ಕಲರ್ ಚೆನ್ನಾಗಿದೆ ಅಂತ ತಗೊಂಡ್ವಿ. ಮತ್ತೆ ಅಲ್ಲಿ ಹೋಗಿ ಈ ಶೂನ ತಗೊಂಡ್ವಿ. ಆಮೇಲೆ ನೋಡ್ತೀವಿ ಇವೆರಡು ಮ್ಯಾಚ್ ಆಗುತ್ತೆ. ನಮ್ಮ ಗುಂಡಿ ನೋಡಿ ನಗ್ತಿರೋದ. ಅದಕ್ಕೆ ಇದು ಮತ್ತೆ ಅದಾಗಿ ಒಂದಿನ ಫೋಟೋ ಶೂಟ್ ಮಾಡೋಣ ಅಂದ್ಕೊಂಡಿದೀವಿ. ಇಷ್ಟೇ ತಗೊಂಬಂದಿದ್ದು. ಆಮೇಲೆ ನೋಡಿ ತೋರಿಸ್ತಾಳೆ ಅವಳು. ಏನ್ ತಂದಪ್ಪ ನೀನು? ನಿನಗೆ ಏನ್ ತಗೊಂಬಂದಪ್ಪ ನೀನು? ಏನ್ ತಗೊಂಬಂದೆ? ಇದು ತಂದ? ಇದು ಯಾರ್ದಿದು? ನಿಂದ ಇದು ಏನು ಗುಂಡಿ? ಅಷ್ಟೇ ತಗೊಂಬಂದಿದ್ದು. ಈ ಹೇರ್ ಕಟ್ ನಾನೇ ಮಾಡ್ಕೊಂಡಿದ್ದು. ನಾನು ಎಲ್ಲೂ ಸಲೂನು ಅಲ್ಲಿ ಇಲ್ಲಿ ಅಂತ ಹೋಗಲ್ಲ. ಯಾವಾಗ ಹೇರ್ ಕಟ್ ಮಾಡ್ಕೊಂಡ್ರು ನಾನೇ ಮಾಡ್ಕೊಳ್ತೀನಿ. ಅದಕ್ಕೆ ಇದೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ತಗೊಂಡು ಹಾಕಿದ್ದೀನಿ. ಹೇಗಿದೆ ಹೇರ್ ಕಟ್ ಅಂತ ಕಮೆಂಟ್ ಮಾಡಿ. ನಾನೇನಾದ್ರು ಅದೇ ಹಿಂಗೆ ಕೂದಲೇನಾದ್ರು ಯಾವ ಥರ ಕಟ್ ಮಾಡ್ಕೊಂತೀನಲ್ಲ, ಅವಾಗ ಏನು ಡೈಲಾಗ್ ಹೊಡಿತೀಯ ನೀನು? ನೀಟಾಗಿ ಕಟ್ ಮಾಡ್ಕೊಂಡ ಮಂಗುಲ ಅದೇ. ನಾನು ಯಾವಾಗ ಕಟ್ ಮಾಡ್ಕೊಳಂಗಿದ್ರು ಅಲ್ಲ, ಯಾವಾಗ ಕಟ್ ಮಾಡ್ಕೊತೀನಿ ಅಂತ ಹೇಳಿದ್ರು ಇದೊಂದು ಡೈಲಾಗು ಫಸ್ಟು. ಹೆಂಗ್ ಬೇಕಂಗೆ ಕಟ್ ಮಾಡ್ಕೊಂಡು ಮಂಗಲಾಗಿಯಾ ಅಂತ. ಅಯ್ಯಪ್ಪ ದೇವ್ರೆ, ಇವತ್ತು ಬೆಳಗ್ಗೆಯಿಂದ ಅದೇ ಯೋಚನೆ ಮಾಡಿ ಈವ್ನಿಂಗ್ ಕಟ್ ಮಾಡ್ಕೊಂಡೆ. ಹಾಗೆ ಡಿಮಾರ್ಟಿಂದ ಬರುವಾಗ ನಾವು ಪಾಪ್ಕಾರ್ನ್ ತರ್ತೀವಿ ಯಾವಾಗ ಹೋದ್ರೂ. ಅದಕ್ಕೆ ಈ ಸಲ ಚೀಸ್ ಪಾಪ್ಕಾರ್ನ್ ತಂದಿದ್ವಿ. ಹೇಗಿದೆ ಅಂತ ಟೇಸ್ಟ್ ನೋಡ್ತಾ ಇದ್ವಿ, ತಿಂತಾ ಇದ್ವಿ. ಅಂದರೆ ಅಲ್ಲಿಂದ ಬರುವಾಗ ಮಳೆ ಬಂದಿತ್ತಲ್ಲ, ಬರೋ ಅಷ್ಟರಲ್ಲಿ ಫುಲ್ ಮೆತ್ಕಾಗೋಗಿದ್ವು. ಅದಕ್ಕೆ ಟೇಸ್ಟ್ ಚೆನ್ನಾಗಿದೆ, ಮೆತ್ಕಾಗೋಗಿದ್ದಾವೆ ಅಂತ ಇದನ್ನೇ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಸೂಪರ್ ಅನ್ನು ಗುಂಡು. ವಾವ್ ಸೂಪರ್. ಲಿಪ್ಸ್ಟಿಕ್ಕು ಅದ ಬಿಚ್ಚಿದಳ ನೋಡಿ, ಉಗ್ರ ಬಿಚ್ಚಿದಳ ನೋಡು. ಇಲ್ಲ ಬಿಚ್ಚಿಲ್ಲ, ಮುಕ್ಕೋಣ ಬಿಚ್ಚೋಳಿ ಎಲ್ಲ ಹಾಕಿದಾಳೆ. ದೊಗ್ದಿದ್ದಾಳೆ ಲಿಪ್ಸ್ಟಿಕ್ ನ. ಅಯ್ಯೋ ಎಲ್ಲೋ ನನ್ ಲಿಪ್ಸ್ಟಿಕ್ ಹೆಂಗ್ ದೊಗ್ದಿದ್ದಾಳೆ ನನ್ ಮಗಳು. ಚಿನೇ ಅದು ವ್ಲಾಗ್ ಮಾಡುವಾಗ ಪಾರ್ಸಲ್ ಬಂತು ಮೀಶೋಯಿಂದ, ತಗೊಂಡ್ಬಂದು ನಮ್ಮ ಮನೆಯವ್ರಿಗೆ ಕೊಡ್ತಾ ಇದ್ದೀನಿ. ನಿನಗೆ ಗಿಫ್ಟು, ನಿನಗೆ ಗಿಫ್ಟು. ನೀನಂತೂ ನನ್ನ ಬರ್ತಡೇ ಗಿಫ್ಟ್ ಕೊಡಲಿಲ್ಲ, ಅದಕ್ಕೆ ನಾನು ನಿನಗೆ ಗಿಫ್ಟ್ ಕೊಡ್ತಿದ್ದೀನಿ. ಓಪನ್ ಮಾಡು. ಎಷ್ಟೋ ತನಕ ಓಪನ್ ಮಾಡ್ತೀಯ? ಅಯ್ಯೋ ದೇವ್ರೆ. ಏನ್ ಹೇಳೋದು? ಗೆಸ್ ಮಾಡು. ಅಲ್ಲೇ ಇದೆ, ಅದ್ರ ಮೇಲೆ ಇದೆ ಶಾಪಿಂಗ್ ಬೋರ್ಡ್. ಇನ್ಮೇಲೆ ಅಡ್ಗೆ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ರೆಸಿಪಿಗಳು ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಅದಕ್ಕೆ ನಿನ್ಗೋಸ್ಕರ ತರ್ಸಿದೀನಿ. ನೋಡು ಹೆಂಗಿದೆ. ಶಾಪಿಂಗ್ ಬೋರ್ಡ್ ಅಂತ ಹೇಳಿದೀನಿ, ಮತ್ತೆ ಏನಿದು ಅಂತ. ಹಿಂಗಿದೆ, ಚೆನ್ನಾಗೈತಾ? ಅದ್ರ ಮೇಲೆ ತರಕಾರಿ ಹೆಚ್ಚೋದು, ವೆಜಿಟೇಬಲ್ಸ್ನ ಏನ್ ಬೇಕೋ ಅದ್ ಮಾಡ್ಕೋಬಹುದು. ಚಪಾತಿ ಮಾಡ್ಬೋದು,
ನಿನಗೆ ಬೇಕಾಗಿರೋ ಕರ್ಜಿಕಾಯಿ ಅಲ್ಲ ಏನದ ಕರ್ಗಡ್ಬು ಮಾಡ್ಬೋದು, ಎಲ್ಲ ಮಾಡ್ಬೋದು. ಚೆನ್ನಾಗೈತಾ? ಏನು ಎಷ್ಟು ತೂಕ ಐತಿದು? ಚೆನ್ನಾಗೈತಾ? ಚಪಾತಿ ಎಲ್ಲ ಅರಿಬೋದಲ್ವ ಇದ್ರಲ್ಲಿ? ಅದಕ್ಕೆ ತರಿಸ್ತೆ. ಇದೆಷ್ಟು ತಗೊಂಡ್ರಿ? ಸಾಕಾಗಲ್ಲ, 200 ರೂಪಾಯಿ. ಕ್ವಾಲಿಟಿ ಚೆನ್ನಾಗಿ. ನೀ ಸುಮ್ಮನೆ ಜನ ಗುಂಡು ಜನ ಗುಂಡು ಜನ. ಇನ್ಮೇಲೆ ಎಲ್ಲ ಕೆಲಸ ನೀನೇ ಮಾಡ್ಬೇಕು. ಗುಂಡು ನೋಡು, ಅದ್ ಎತ್ತಕ್ಕಾಗಲ್ಲ ನಮ್ ಕೈಲಿ, ಅಷ್ಟು ತೂಕ ಐತೆ. ಅದನ್ನ ಎತ್ತಕ್ ಓಡಾಡೋದು ನೋಡು. ಎಷ್ಟಂಗಿದ್ದಾಳೆ. ಕುಕ್ಕರ್ ಎತ್ತಾಳೆ. ಇದೇನ್ ದೊಡ್ಡ. ನೈಟ್ ಡಿನ್ನರ್ಗೆ ವೆಜ್ ಫ್ರೈಡ್ ರೈಸ್ ಮಾಡಿದ್ದೆ, ಹಾಗೆ ಒಂದು ಕ್ಲಿಪ್ಪಿಕ್ಕಿರಲಿ ಅಂತ ತೊಗೊಂಡಿದ್ದೆ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.